ಹಾಯ್ ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಪ್ರೀತಿಯ ಶಿಕ್ಷಕ ಪ್ರಭುದೇವ್ ಮೆಣದಾಳ್. ಇದು ಚಾಲೆಂಜ್ ಕೋಚಿಂಗ್ ಸೆಂಟರ್ ಸಿಂಧನೂರು, ಸೈನಿಕ ನವೋದಯ ಕಿತ್ತೂರು ಆದರ್ಶ ಮತ್ತು ಮುರಾರ್ಜಿ ಪರೀಕ್ಷಾ ತರಬೇತಿ ಕೇಂದ್ರ. ಮಕ್ಕಳೇ, ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯಕವಾಗಲೆಂದು ನಾನು ನಿಮಗೆ ಗಣಿತ, ಕನ್ನಡ, GK, ಮೆಂಟಲಿಟಿಗೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳನ್ನು ಕೊಡ್ತಾ ಹೋಗ್ತೇನೆ. ಹೆಚ್ಚೆಚ್ಚು ಅಂಕಗಳನ್ನು ಪಡೆದುಕೊಂಡು ನೀವು ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡು ಈ ಒಂದು ಫಲಿತಾಂಶ ಪಟ್ಟಿಯಲ್ಲಿ ನಿಮ್ಮ ಹೆಸರಿರಬೇಕು, ಆಯ್ಕೆಯಾಗಬೇಕು ಅನ್ನೋದು ನನ್ನ ಉದ್ದೇಶ. ಆದ್ದರಿಂದ ಈ ಒಂದು ತರಗತಿಯಲ್ಲಿ ನಾನು ನಿಮಗೆ ಈ ಒಂದು ನವೋದಯ ಭಾಷಾ ವಿಷಯ ಅಂದರೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ 4 ಪ್ಯಾಸೇಜ್ಗಳಿರ್ತವೆ. ಅದರಲ್ಲಿ ಪ್ರಶ್ನೆಗಳ ರೀತಿ ಯಾವ ರೀತಿ ಇರ್ತದಂತಂದರೆ, ಕೆಲವು ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ ಇದ್ದರೆ, ಕೆಲವು ಅನ್ವಯಿಕ ಪ್ರಶ್ನೆಗಳಿರ್ತವೆ, ನೀವು ಅಪ್ಲೈಡ್ ಇರ್ತವೆ. ಆ ಒಂದು ಗದ್ಯ ಭಾಗದಲ್ಲಿ ಆನ್ಸರ್ ಇರಲ್ಲ, ನೀವೇ ಯೋಚನೆ ಮಾಡಿ ಆನ್ಸರ್ ಮಾಡುವಿರ್ತವೆ. ಆ ರೀತಿ ಪ್ರಶ್ನೆಗಳಿಗೆ ಒಟ್ಟಾರೆ ನಾವು ಗದ್ಯ ಭಾಗವನ್ನು ಯಾವ ರೀತಿಯಾಗಿ ಓದಿ ಅರ್ಥೈಸಿಕೊಂಡು ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ಹಾಗಾದರೆ ಮಕ್ಕಳೇ, ಏನಿದೆ ಆ ಪ್ಯಾಸೇಜ್ ನೋಡೋಣ. ಇದನ್ನು ನೋಡಿ, ಗದ್ಯ ಭಾಗವನ್ನು ಸರಿಯಾಗಿ ಓದಿ ಅರ್ಥೈಸ್ಕೋಬೇಕು. ಏನಿದೆ ನೋಡಿ ಗದ್ಯ ಭಾಗ. ಓಕೆ, ಇಲ್ಲಿ ಒಂದೂರಿನಲ್ಲಿ ಒಂದು ಕಾಗೆಯು ಲೋಕದ ಜನರೆಲ್ಲ ಹಂಸವನ್ನು ಹೊಗಳಿ ನನ್ನನ್ನು ಕಪ್ಪು ಎಂದು ತೆಗಳುವರು. ನಾನು ಅದಕ್ಕಿಂತ ವೇಗವಾಗಿ ಹಾರಬಲ್ಲೆ, ಅದರ ಜೊತೆ ಪಂದ್ಯ ಕಟ್ಟಿ ಗೆಲ್ಲಬಲ್ಲೆ. ಆಗ ನನ್ನನ್ನು ಮೆಚ್ಚಿದ ಜನರು ಅದನ್ನು ಬೈಯತೊಡಗಿದರು. ಹೀಗೆಂದುಕೊಂಡು ಹಂಸದ ಹತ್ತಿರ ಬಂದು ಸಮುದ್ರದ ಮಧ್ಯದ ದ್ವೀಪಕ್ಕೆ ತನ್ನ ಜೊತೆ ಹಾರಿ ಹೋಗಲು ಸವಾಲು ಹಾಕಿತು. ಬೇಡ ಬೇಡವೆಂದು ಹಂಸ ಎಷ್ಟೇ ಹೇಳಿದರೂ ಕಾಗೆ ಮಾತ್ರ ಬಲವಂತ ಮಾಡುತ್ತಿತ್ತು. ಕೊನೆಗೆ ಇವೆರಡೂ ಆಕಾಶದಲ್ಲಿ ಹಾರಿ ಹೊರಟವು. ಮೊದಲು ಕಾಗೆ ಹಂಸಕ್ಕಿಂತ ವೇಗವಾಗಿ ಮುಂದೆ ಸಾಗುತ್ತಿರಲು, ಹಂಸ ಮಾತ್ರ ತನ್ನ ಎಂದಿನ ಮಾಮೂಲಿ ವೇಗದಲ್ಲಿ ಹಾರುತ್ತಿತ್ತು. ಸ್ವಲ್ಪ ಕಾಲದಲ್ಲಿ ಕಾಗೆಗೆ ಆಯಾಸವಾಗಿ ಬೀಳುವಂತಾಯಿತು. ಇದರ ಸ್ಥಿತಿಯನ್ನು ಕಂಡು ಅನುಕಂಪಗೊಂಡ ಹಂಸವು ಅದನ್ನು ತನ್ನ ರೆಕ್ಕೆಯ ಮೇಲೆ ಕೂಡಿಸಿಕೊಂಡು ಕ್ಷೇಮವಾಗಿ ದ್ವೀಪಕ್ಕೆ ತಂದಿಳಿಸಿತು. ಕಾಗೆ ನಾಚಿಕೆಯಿಂದ ತಲೆ ತಗ್ಗಿಸಿತು. ಇದು ಗದ್ಯ ಭಾಗವನ್ನು ಓದುತ್ತೀರಿ ಮಕ್ಕಳೇ, ಆದರೆ ಓದಿದ ತಕ್ಷಣವೇ ನಮಗೆ ಪ್ರಶ್ನೆಗೆ ಉತ್ತರ ಸಿಗುವುದಿಲ್ಲ. ಹಾಗಾದರೆ ನಮಗೆಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಸಿಗಬೇಕಂದ್ರೆ ನಾವೇನು ಮಾಡಬೇಕು ಅಂತಂದರೆ, ಗದ್ಯ ಭಾಗವನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಳ್ಬೇಕು. ಅದನ್ನು ಅರ್ಥ ಮಾಡ್ಕೋಬೇಕು. ಹೇಗೆ ನೋಡಿ, ಒಂದೂರಿನಲ್ಲಿ ಒಂದು ಕಾಗೆ ಇತ್ತಂತೆ. ಲೋಕದ ಜನರೆಲ್ಲ ಹಂಸವನ್ನು ಹೊಗಳಿ ನನ್ನನ್ನು ಕಪ್ಪು ಎಂದು ತೆಗಳುವರು. ನೋಡಿ, ಅದು ಅನ್ಕೊಳ್ತಿತ್ತು, ಲೋಕದ ಜನರೆಲ್ಲ ನನ್ನನ್ನು ಕಾಗೆ ಕಪ್ಪು ಅಂತ ತೆಗಳುತ್ತಾರೆ, ಅಂದರೆ ಬೈತಾ ಇದ್ದಾರೆ. ಆದರೆ ಹಂಸನ ಮಾತ್ರ ಹೊಗಳ್ತಾ ಇದ್ದಾರೆ, ಅದನ್ನು ಇಷ್ಟಪಡ್ತಾರೆ ಅಂತೇಳಿ ತಿಳ್ಕೊಂಡು ಹೇಗಾದರೂ ಮಾಡಿ ನಾನೇ ಹೊಗಳಿಸ್ಕೋಬೇಕು, ಜನರಿಂದ ನಾನೇ ಮೆಚ್ಚುಗೆಗೆ ಪಾತ್ರ ಆಗಬೇಕು, ಹಂಸನ್ನೇ ನಾನು ತೆಗಳಿಸ್ಬೇಕು, ಹಂಸನ್ನೇ ನಾನು ಬಯಸಬೇಕು ಜನರಿಂದ ಅಂತೇಳಿ ತಿಳ್ಕೊಂಡು, ನಾನು ಅದಕ್ಕಿಂತ ವೇಗವಾಗಿ ಹಾರಬಲ್ಲೆ. ನೋಡಿ, ಇದು ತನ್ನ ಬಗ್ಗೆ ಹೇಳ್ಕೊಳ್ತಾ ಇದ್ದಾರೆ. ಹಂಸನ್ನೇ ಜನ ಯಾಕೆ ಇಷ್ಟಪಡ್ತಿದ್ದಾರೆ? ನಾನು ಹಂಸಕ್ಕಿಂತ ವೇಗವಾಗಿ ಹಾರಬಲ್ಲೆ, ಅದರ ಜೊತೆ ಪಂದ್ಯ ಕಟ್ಟಿ ಗೆಲ್ಲಬಲ್ಲೆ. ಪಂದ್ಯ ಅಂದರೆ ನಾವು ಕ್ರೀಡಾಕೂಟ ಏರ್ಪಡಿಸಿದರೆ, ಸ್ಪರ್ಧೆ ಏರ್ಪಡಿಸಿದರೆ ನಾನೇ ಗೆಲ್ತೀನಿ. ಆದರೂ ನಾನು ತೆಗಳ್ತಾರೆ, ಹಂಸದಿಂದ ಏನು ಮಾಡೋಕ್ಕಾಗಲ್ಲ, ನಾನೇ ಎಲ್ಲದರಲ್ಲಿ ಪಂದ್ಯ ಕಟ್ಟಿದ್ರೆ ನಾನೇ ಗೆಲ್ಲೋದು, ಅಷ್ಟು ಸಾಮರ್ಥ್ಯ ಇದ್ದರೂ ನನ್ನ ಯಾಕೆ ತೆಗಳ್ತಾ ಇದ್ದಾರೆ ಅಂತ ಕಾಗೆ ಅದಕ್ಕೂ ಅನ್ಕೋತಾ ಇತ್ತು.
ಆಗ ನನ್ನನ್ನು ಮೆಚ್ಚಿದ ಜನರು ಅದನ್ನು ಬೈಯತೊಡಗಿದರು. ಯಾವಾಗೇ ನಾನೇನಾದರೂ ಪಂದ್ಯ ಕರೆದು ಒಂದು ಕ್ರೀಡೆ ಏರ್ಪಡಿಸಿ ಆ ಹಂಸವನ್ನು ಸೋಲಿಸಿಬಿಟ್ರೆ ಜನ ನನ್ನ ಹೊಗಳ್ತಾರೆ, ಅದನ್ನು ತೆಗಳ್ತಾರೆ, ಅದನ್ನು ಬೈಯಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ನಾನು ಏನಾದರೂ ಒಂದು ಪಂದ್ಯ ಏರ್ಪಡಿಸಿ ಹಂಸನ ಸೋಲಿಸಬೇಕು, ನನ್ನ ತೆಗಳ್ತಾ ಇದ್ದಾರಲ್ಲ ಜನ, ಹೊಗಳುವ ರೀತಿಯಲ್ಲಿ ನಾವು ಮಾಡ್ಕೋಬೇಕು, ಜನ ನನ್ನ ಹೊಗಳಂಗೆ ಮಾಡ್ಕೋಬೇಕು ಅಂತೇಳಿ ತಿಳ್ಕೊಂಡು ಇದರಿಂದ ನಿಮಗೇನು ಗೊತ್ತಾಗುತ್ತೆ, ಹಂಸವನ್ನು ಜನ ಹೊಗಳ್ತಾ ಇದ್ದಾರೆ, ಅದು ಕಾಗಿಗಿಂತ ಶ್ರೇಷ್ಠ, ಅದು ಮುಂದೆ ಇದೆ ಅಂತ ಅನ್ನುವುದರಲ್ಲಿ ಒಬ್ಬರು ಮುಂದೆ ಇದ್ದಾರೆ ಅಂತಂದರೆ ಇದನ್ನಕ್ಕೆ ಏನು ಕಾಗೆಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಒಬ್ಬರು ಮುಂದೆ ಇದ್ದಾರೆ, ಒಂದು ಒಳ್ಳೆಯ ಸಾಮರ್ಥ್ಯ ಇದೆ, ಒಳ್ಳೆಯ ಗುಣ ಇದೆ, ಅದನ್ನು ಜನ ಮೆಚ್ಚುತ್ತಾ ಇದ್ದಾರೆ ಅಂತಂದರೆ ಈ ಕಾಗೆಗೆ ಆಗ್ತಾ ಇಲ್ಲ ಅಂತಂದರೆ ಅದು ಹೊಟ್ಟೆ ಕಿಚ್ಚು ಪಡ್ತಾ ಇದೆ. ಒಬ್ಬರ ಏಳಿಗೆಯನ್ನು ಸಹಿಸೋದಕ್ಕೆ, ಒಬ್ಬರ ಮೆಚ್ಚುಗೆ, ಭಾಳಷ್ಟು ಜನರ ಮೆಚ್ಚುಗೆ ಪಾತ್ರ ಆಗಿದ್ದಾರೆ ಅಂತಂದರೆ ಅದನ್ನು ನಾವು ಸ್ಪಂದಿಸಬೇಕು, ಅದು ಗೌರವ ಕೊಡಬೇಕು. ಅದನ್ನು ಬಿಟ್ಟು ಅವ್ರಿಗೆ ಯಾಕೆ ಆ ರೀತಿ ಅಂತೇಳಿ ಅಂದ್ಕೊಂಡ್ರೆ ಒಬ್ಬರ ಏಳಿಗೆಯನ್ನು ಸಹಿಸದೇ ಇರುವುದನ್ನು, ಒಬ್ಬರ ಮೆಚ್ಚುಗೆಯನ್ನು ಸಹಿಸದೇ ಇರುವುದನ್ನು ಹೊಟ್ಟೆ ಕಿಚ್ಚು ಅಂತೇಳಿ ಕರಿತೇವೆ. ಹೀಗೆ ಕಾಗೆಗೆ ಆಗಿರೋದು ಅದೇ. ಹೀಗೆಂದುಕೊಂಡು ಒಂದಿನ ಏನು ಮಾಡ್ತದ, ಹಂಸದ ಹತ್ತಿರ ಬಂದು ಸಮುದ್ರದ ಮಧ್ಯದ ದ್ವೀಪಕ್ಕೆ, ಸಮಾನಾರ್ಥಕ ಪದ ಗೊತ್ತಿರಬೇಕು ನಿಮಗೆ. ದ್ವೀಪ ಅಂತಂದ್ರೆ ಏನು? ಸಮುದ್ರ ಅಂದರೆ ಎಲ್ಲಿ ನೋಡಿದ್ರು ಬರೀ ನೀರು ಇರ್ತದ, ಎಷ್ಟೋ ದೂರದಲ್ಲಿ ಒಂದು ದ್ವೀಪ. ದ್ವೀಪ ಅಂತಂದರೆ ಸುತ್ತಲೂ ಭೂಮಿ ಇರೋದು, ಮಧ್ಯದಲ್ಲಿ ನೀರಿರೋದು ದ್ವೀಪ ಅಂತೇಳಿ ಕರಿತೀವಿ. ಐಸ್ಲ್ಯಾಂಡ್ ಅಂದರೆ ಸುತ್ತಲೂ ನೀರು ಇದ್ದು ಮಧ್ಯದಲ್ಲಿ ಭೂಮಿ ಇದ್ದರೆ ಒಂದು ದ್ವೀಪ. ಸುತ್ತಲೂ ನೀರಿರಬೇಕು, ಭೂಮಿ ಎಲ್ಲ ಸುತ್ತಲೂ ನೀರಿರಬೇಕು, ಸುತ್ತಲೂ ನೀರು ಇದ್ದು ಮಧ್ಯದಲ್ಲಿ ಭೂಮಿ ಇದ್ದರೆ ಇದನ್ನೇನಂತೇಳಿ ಕರಿತೀವಿ, ಒಂದು ದ್ವೀಪ ಅಂತೇಳಿ ಕರಿತೀವಿ ನಾವು. ಈಗೇನು ಮಾಡ್ತಾ ಹಾರಾಡ್ತಾ ಎಲ್ಲೋ ಒಂದು ದ್ವೀಪ, ಎಲ್ಲಿ ನೋಡಿದ್ರು ನೀರು, ಎಲ್ಲೋ ಒಂದು ಕಡೆ ಒಂದು ಭೂಮಿ ಕಾಣ್ತಾ ಇದೆ ಮಧ್ಯದಲ್ಲಿ. ಅಲ್ಲಿ ಹೋಗಿ ನೆಲೆ ನಿಲ್ಲಬೇಕು. ಯಾಕಂದರೆ ಮಧ್ಯದಲ್ಲಿ, ಸಮುದ್ರದ ಮಧ್ಯದಲ್ಲಿ ಯಾವುದೇ ಗಿಡಗಂಟೆಗಳಿರಲ್ಲ, ಯಾವುದೇ ಕಂಬಗಳಿರಲ್ಲ, ಬರೀ ನೀರಿಂದನೇ ಆವೃತವಾಗಿರುತ್ತೆ. ಹಾಗಾದರೆ ಅದು ತಂಗಬೇಕು, ನಿಲ್ಲಬೇಕಂದ್ರೆ ಎಲ್ಲಿ ನಿಲ್ಲಬೇಕು? ಒಂದು ದ್ವೀಪಕ್ಕೆ ಹೋಗಬೇಕು, ಒಂದು ಭೂಪ್ರದೇಶನೇ ಬೇಕಲ್ವಾ. ಆದ್ದರಿಂದ ಸಮುದ್ರದಲ್ಲಿ ನಮಗೆ ಏನು ಸಿಗ್ತದ? ದ್ವೀಪ ಸಿಗ್ತದೆ. ಸುತ್ತಲೂ ನೀರಿದ್ದು ಎಲ್ಲೋ ಒಂದು ಕಡೆ ಭೂಮಿ ಇತ್ತಂದ್ರೆ ಅದನ್ನು ದ್ವೀಪ ಅಂತೇಳಿ ಕರಿತೇವೆ. ಈಗ ಹಂಸದ ಹತ್ತಿರ ಬಂದು ಸಮುದ್ರದ ಮಧ್ಯದ ದ್ವೀಪಕ್ಕೆ ತನ್ನ ಜೊತೆ ಹಾರಿ ಹೋಗಲು ಸವಾಲು ಹಾಕಿತ್ತು, ಸ್ಪರ್ಧೆ ಏರ್ಪಡಿಸಬಿಡ್ತಿದ್ದು. ಬೇಡವೆಂದು ಹಂಸ ಎಷ್ಟೇ ಹೇಳಿದರೂ, ಹಂಸ ಹೇಳ್ತದೆ ಬೇಡ ಸ್ಪರ್ಧೆ ಮಾಡೋದು ಬೇಡ, ಎಷ್ಟೇ ಹೇಳಿದ್ರು ನೀವು ಬರಲೇಬೇಕು ಅಂತ ಹೇಳ್ತದೆ. ಯಾವುದು? ಕಾಗೆ. ಯಾಕಂದ್ರೆ ನಾನೇ ಸೋಲಿಸ್ತೇನೆ, ನನ್ನ ಹತ್ರನೇ ಜಾಸ್ತಿ ಸಾಮರ್ಥ್ಯ ಇದೆ, ನಾನೇ ಗ್ರೇಟ್ ಅನ್ನೋದು ಸೊಕ್ಕಿತ್ತಲ್ಲ ಕಾಗೆಗೆ. ಹಾಗೆ ಬೇಡವೆಂದು ಹಂಸ ಎಷ್ಟೇ ಹೇಳಿದರೂ ಕಾಗೆ ಮಾತ್ರ ಬಲವಂತ ಮಾಡುತ್ತಿತ್ತು, ಇಲ್ಲ ಬರಲೇಬೇಕು ನೀನು ಅಂತೇಳಿ. ಕೊನೆಗೆ ಇವೆರಡು ಆಕಾಶದಲ್ಲಿ ಹೊರಟವು. ಮೊದಲಿಗೆ ಒಪ್ಪಲಿಲ್ಲ ಹಂಸ, ಕೊನೆಗೆ ಒಪ್ಪಿತು. ಆಯ್ತಾ, ಬಾ ಸ್ಪರ್ಧೆ ಮಾಡೋಣ ಅಂತೇಳಿ ಇಬ್ಬರು ರೆಡಿ ಆದವು. ಆಕಾಶದಲ್ಲಿ ಹಾರಿ ಹೊರಟವು. ನೋಡೋಣ ಯಾವುದು ಗೆಲ್ಲುತ್ತೆ, ಯಾವುದು ಸೋಲುತ್ತೆ. ಮೊದಲು ಕಾಗೆ ಹಂಸಕ್ಕಿಂತ ವೇಗವಾಗಿ ಮುಂದೆ ಸಾಗುತ್ತಿರಲು, ಹಂಸ ಮಾತ್ರ ತನ್ನ ಎಂದಿನ ಮಾಮೂಲಿ ವೇಗದಲ್ಲಿ ಹಾರುತ್ತಿತ್ತು. ಕಾಗೆಗೆ ನಾನೇ ಗೆಲ್ತೀನಂದ್ರೆ ಖುಷಿ, ವೇಗವಾಗಿ ಓಡಕ್ಕೆ ಸ್ಟಾರ್ಟ್ ಮಾಡಕತ್ಬಿಡ್ತು. ಆದರೆ ಹಂಸ ಆ ರೀತಿ ಇಲ್ಲ, ಎಂದಿನ ಮಾಮೂಲಿ ವೇಗ, ದಿನನಿತ್ಯ ಯಾವ ರೀತಿಯಾಗಿ ಓಡ್ತದೋ, ಯಾವ ರೀತಿಯಾಗಿ ಹಾರಾಡ್ತದೋ ಅದೇ ರೀತಿಯಾಗಿ ಹೋಗ್ತಾ ಇತ್ತು. ಆದರೆ ಕಾಗೆ ನಾನೇ ಗೆಲ್ತೀನಂತ ಖುಷಿಯಲ್ಲಿ ವೇಗವಾಗಿ ಓಡ್ತಾ ಇತ್ತು. ಏನಾಯಿತು ಮುಂದೆ? ಸ್ವಲ್ಪ ಕಾಲದಲ್ಲೇ ಕಾಗೆಗೆ ಆಯಾಸವಾಗಿ ವೇಗವಾಗಿ ಓಡ್ತಾ ಇತ್ತಾ, ದಣಿವು ಜಾಸ್ತಿ ಆಯಿತು, ಆಯಾಸ ಆಯಿತು. ಮುಂದೆ ಏನಾಗ್ತದೆ ನೋಡಿ, ಆಯಾಸವಾಗಿ ಬೀಳುವಂತಾಯಿತು. ಇನ್ನೇನು ಬೀಳೋದೊಂದು ಬಾಕಿ ಇತ್ತು, ಭಾಳ ದಣಿವಾಗ್ಬಿಟ್ಟೈತೆ. ಇದರ ಸ್ಥಿತಿಯನ್ನು ಕಂಡು ಅನುಕಂಪಗೊಂಡ ಹಂಸವು, ನೋಡಿ ಆ ಕಾಗೆ ದಣಿವಾಗಿಬಿಡ್ತು, ಇನ್ನೇನು ಬೀಳುವಂಥ ಸ್ಥಿತಿಯಲ್ಲಿತ್ತಲ್ಲ, ಅದರ ಪರಿಸ್ಥಿತಿ ನೋಡಿ ಅನುಕಂಪಗೊಂಡ. ಅಂದ್ರೆ ನೋಡಿ
ಯಾಕೆ ಹಂಸವನ್ನು ಪ್ರೀತಿಸ್ತಾರೆ ಜನ ಅಂದರೆ, ನೋಡಿ ಕಾಗೆಗೆ ಆ ರೀತಿ ಅದಕ್ಕೆ ನಾನೇ ಗೆಲ್ಲಬೇಕು, ಅದಕ್ಕೆ ಸಹಾಯ ಮಾಡಬಾರ್ದು ಅನ್ನೋದಿದ್ರೆ ಹಂಸ ಮುಂದೆ ಹೋಗ್ಬಿಡ್ತಾ ಇತ್ತು. ಆದರೆ ಆ ಪ್ರಾಣಕ್ಕೆ ಬೆಲೆ ಕೊಟ್ಟು ಅನುಕಂಪಗೊಂಡು ಏನು ಮಾಡ್ತದ, ಕರುಣೆಯಿಂದ ಹಂಸವು ಅದನ್ನು ತನ್ನ ರೆಕ್ಕೆ ಮೇಲೆ ಕೂಡಿಸಿಕೊಂಡು, ಹಂಸ ತನ್ನ ರೆಕ್ಕೆ ಮೇಲೆ ಕೂಡಿಸಿಕೊಂಡು ಕ್ಷೇಮವಾಗಿ ದ್ವೀಪಕ್ಕೆ ತಂದಿಳಿಸಿತು, ಭೂಪ್ರದೇಶಕ್ಕೆ ತಂದಿಳಿಸ್ತದ. ಕ್ಷೇಮವಾಗಿ ಅಂದರೆ ಸುರಕ್ಷಿತವಾಗಿ, ಪ್ರಾಣಕ್ಕೆ ಏನೂ ಆಗದೆ ರೀತಿಯಲ್ಲಿ. ಒಂದು ವೇಳೆ ತನ್ನ ರೆಕ್ಕೆಯ ಮೇಲೆ ಹಂಸ ಕಾಗೆಯನ್ನು ಕೂಡಿಸಿಕೊಳ್ಳೋದಿದ್ದರೆ ಕಾಗೆ ಏನಾಗ್ತಿತ್ತು, ಸಾವನ್ನಪ್ತಾ ಇತ್ತು, ಮರಣವನ್ನಪ್ತಾ ಇತ್ತು. ಈ ಕಾಗೆ ನಾಚಿಕೆಯಿಂದ ತಲೆ ತಗ್ಗಿಸಿತು. ನನ್ನಲ್ಲಿ ಎಷ್ಟು ಸೊಕ್ಕು ಅಹಂಕಾರ ಇತ್ತು, ನಾನೇ ಮುಂದೆ, ನಾನೇ ಗ್ರೇಟು ಅಂತೇಳಿ. ಆದರೆ ಈ ಒಂದು ಹಂಸ ಏನಾದರೂ ನನ್ನ ರೆಕ್ಕೆ ಮೇಲೆ ಕೂಡಿಸ್ಕೊಂಡು ನಾನು ಬಂದಿಲ್ಲ ಅಂದರೆ ಇವತ್ತು ನನ್ನ ಪ್ರಾಣ ಹೋಗ್ತಾ ಇತ್ತಲ್ಲ ಅಂತೇಳಿ ತಿಳ್ಕೊಂಡು ನಾಚಿಕೆಯಿಂದ ತಲೆ ತಗ್ಗಿಸ್ತದ. ಅದಕ್ಕೆ ಭಾಳ ಅವಮಾನ ಆಗ್ತದೆ. ಹಾಗಾದರೆ ಈ ಗದ್ಯ ಭಾಗದಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬಂದಿದ್ದಾವೆ ಅನ್ನುವಂಥದ್ದನ್ನು ನೋಡೋಣ. ನೋಡಿ, ಕಾಗೆಯು ಆಪ್ಷನ್ ನೋಡಿ, 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ನೀವೇ ಅರ್ಥ ಮಾಡ್ಕೋಬೇಕು. ಕಾಗೆಯು ಜಾಣನಾಗಿತ್ತು, ಗರ್ವದಿಂದ ಕೂಡಿತ್ತು, ನಮ್ರವಾಗಿತ್ತು, ಹೊಟ್ಟೆ ಕಿಚ್ಚಿನಿಂದ ಕೂಡಿತ್ತು. ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ ನೋಡೋಣ ಯಾವ ರೀತಿಯಾಗಿ ಗದ್ಯ ಭಾಗವನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಿ, ಎಷ್ಟು ಸಾಮರ್ಥ್ಯ ಇದೆ ಗದ್ಯ ಭಾಗವನ್ನು ಅರ್ಥ ಮಾಡೋಕ್ಕೆ, ಅದು ಆನ್ಸರ್ ಹಾಕಲಿಕ್ಕೆ ಅನ್ನುವಂಥದ್ದು ಗೊತ್ತಾಗುತ್ತೆ. ನೋಡಿ, ಕಾಗೆಯು ಜಾಣನಾಗಿತ್ತು. ಏನು ಕಾಗೆ ನಾನೇ ಹೊಗಳಿಸ್ಕೋಬೇಕು, ಇನ್ನೊಬ್ಬರ ಏಳಿಗೆಯನ್ನು ಸಹಿಸದೇ ಇರುವುದನ್ನು ನಾವು ಜಾಣ ಅಂತೇಳಿ ಕರಿತೀವ? ನೋ, ಇದು ಜಾಣತನ ಅಲ್ಲ. ಗರ್ವದಿಂದ ಕೂಡಿತ್ತು, ಗರ್ವ ಸೊಕ್ಕೂ ಇತ್ತು. ಹಾಗಾದರೆ ಆನ್ಸರ್ ಆಗ್ತದ? ನಮ್ರವಾಗಿತ್ತು. ನಮ್ರ ಅಂತಂದ್ರೇನು? ವಿನಯತೆಯಿಂದ ಕೂಡಿತ್ತಾ? ವಿನಯತೆಯಿಂದ ಕೂಡಿತ್ತಂದರೆ ಇನ್ನೊಬ್ಬರ ಏಳಿಗೆಯನ್ನು ಸಹಿಸ್ತಾ ಇತ್ತು, ಇನ್ನೊಬ್ಬರು ಮೆಚ್ಚಿಕೊಳ್ಳುವುದನ್ನು ಅದು ತನ್ನ ಮನಸ್ಸಾರೆ ಆಕ್ಸೆಪ್ಟ್ ಮಾಡ್ಕೊಳ್ತಾ ಇತ್ತು, ಸಹಿಸ್ಕೊಳ್ತಿತ್ತು. ಆದರೆ ಸಹಿಸ್ಕೊಳ್ಳುವಂಥ ಗುಣ ಇಲ್ಲ ಅಂತಂದರೆ ಅದು ನಮ್ರವಾಗಿತ್ತು, ತಪ್ಪಾಗ್ತಾ ಇದೆ. ಇದರಲ್ಲಿ ಹೊಟ್ಟೆ ಕಿಚ್ಚಿನಿಂದ ಕೂಡಿತ್ತು. ಹಾಗಾದರೆ ಯಾವುದು ಹಾಕ್ಬೇಕು ಸರ್? ನೋಡಿ, ಕಾಗೆಯು 2ರಲ್ಲಿ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಪರೀಕ್ಷೆಯಲ್ಲಿ. ಕಾಗೆಯು ಗರ್ವದಿಂದ ಕೂಡಿತ್ತು, ಹೊಟ್ಟೆ ಕಿಚ್ಚಿನಿಂದ ಕೂಡಿತ್ತು. ಸರ್ ಮತ್ತೆ ಅದು ಹಂಸ ಹೊಗಳೋದನ್ನು ನೋಡಿ ಕಾಗೆಗೆ ಸಹಿಸೋಕ್ಕಾಗಲಿಲ್ಲ, ಮತ್ತು ಅದು ಗರ್ವ ಸೊಕ್ಕಲ್ವ ಕಾಗೆಗೆ? ಮತ್ತಿದು ಹೊಟ್ಟೆ ಕಿಚ್ಚುನು ಇತ್ತಲ್ಲ ಸರ್, ಮತ್ತೆ ಅದಕ್ಕೆ ಇನ್ನೊಬ್ಬರು ಸಹಿಸಕ್ಕೆ? ನೋಡಿ, ಈ ಗದ್ಯ ಭಾಗದಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶ ಏನು ಒಳಗೊಂಡಿದೆ, ವಿಷಯ ವಸ್ತುವನ್ನು ಅರ್ಥ ಮಾಡ್ಕೋಬೇಕು. ಪ್ರಧಾನ ಅಂಶ ಏನಿರುತ್ತೆ ಅಂತೇಳಿ. ಪ್ರಧಾನ ಅಂಶ ಏನು ಒಳಗೊಂಡಿದೆ ಅಂತಂದರೆ, ಅದಕ್ಕೆ ಗರ್ವದಿಂದ ಕೂಡಿತ್ತು, ಸೊಕ್ಕಿರ್ಬೋದು. ಸೊಕ್ಕಿಗಿಂತ ಹೆಚ್ಚಾಗಿ ಅದರಲ್ಲಿ ನಮಗೇನು ಕಂಡು ಬಂದದ ಅಂತಂದರೆ, ಆ ಒಂದು ತಾನೇ ಹೊಗಳಿಸಿಕೊಳ್ಬೇಕು, ಜನರಿಂದ ತಾನು ಹೊಗಳಿಸ್ಕೊಳ್ಬೇಕು ಅನ್ನೋದು ಅಷ್ಟೇ ಇದ್ದರೆ ಹೋಗಲಿ, ಏನಾಗ್ತಾ ಇರಲಿಲ್ಲ. ಹೇಗಾದರೂ ಮಾಡಿ ಅಂಶವನ್ನು ತೆಗಳಿಸಬೇಕು, ಅದರ ವ್ಯಾಲ್ಯೂ ಕಡಿಮೆ ಮಾಡಬೇಕು, ಜನರು ಅದಕ್ಕೆ ಮರ್ಯಾದೆ ಕೊಡಬಾರ್ದು, ಅದನ್ನು ನಾನು ಏನು ಮಾಡಬೇಕು, ಕೀಳಿರಿಮೆಯಿಂದ ನೋಡಬೇಕು, ಆ ರೀತಿ ನಾನು ಮಾಡಬೇಕು, ನಾನೇ ಹೊಗಳಿಸ್ಕೊಳ್ಬೇಕು ಅನ್ನೋದಲ್ಲ. ಇನ್ನೊಬ್ಬರ ಏಳಿಗೆಯನ್ನು ಕಂಡು ಸಹಿಸದೇ ಇರುವಂಥ ಗುಣ ಇದ್ರದಕ್ಕೆ ಹೊಟ್ಟೆ ಕಿಚ್ಚು ಅಂತೇಳಿ ಕರಿತೀವಿ. ಪ್ರಧಾನ ಅಂಶದಲ್ಲಿ ಒಳಗೊಂಡಿರೋದು ಹೊಟ್ಟೆ ಕಿಚ್ಚಿತ್ತು ಕಾಗೆಗೆ. ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಈ ಹೊಟ್ಟೆ ಕಿಚ್ಚಿದ್ರೆ ಯಾರು ಉದ್ಧಾರ ಆಗೋದೇ ಇಲ್ಲ. ನೆಕ್ಸ್ಟ್ ನೋಡಿ, ಗರ್ವದಿಂದ ಕೂಡಿತ್ತು. ಇದು ಅಷ್ಟೊಂದು ಪ್ರಧಾನ ಆಗಲ್ಲ. ಮುಖ್ಯವಾಗಿರ್ತಕ್ಕಂಥದ್ದು ವಿಷಯ ವಸ್ತು ಈ ಗದ್ಯ ಭಾಗದಲ್ಲಿ ಏನಾಗಿದೆ ಅಂದರೆ, ಆ ಕಾಗೆಗೆ ಹೊಟ್ಟೆ ಕಿಚ್ಚು ಇತ್ತು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಮುಖ್ಯವಾಗಿರ್ತಕ್ಕಂಥ ಪ್ರಧಾನ ಅಂಶವನ್ನೇ ನಾವಿಲ್ಲಿ ಏನು ಮಾಡಬೇಕು, ಆಪ್ಷನ್ ಆಗಿ ತೆಗೆದುಕೊಳ್ಬೇಕಾಗುತ್ತೆ. ಹಾಗಾದರೆ 2ನೆಯ ಒಂದು ಪ್ರಶ್ನೆಯನ್ನು ನೋಡೋಣ. ಏನಿದೆ? ಹಂಸವು ಡ್ಯಾಸ್ ಅಂತ ಇದೆ. ಅಂದರೆ ಹಂಸವು ಇಲ್ಲಿ ಆಪ್ಷನಲ್ಲಿ ಯಾವುದು ಆನ್ಸರ್ ಆಗುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ನೋಡಿ, ಹಂಸವು ಡ್ಯಾಸ್ ಕಾಗೆಯ ಸವಾಲನ್ನು ಒಪ್ಪಿತು. ಆಪ್ಷನ್ 2 ಏನಿದೆ? ಕೊನೆಯಲ್ಲಿ ಕಾಗೆ ಸವಾಲನ್ನು ಒಪ್ಪಲಿಲ್ಲ. ಆಪ್ಷನ್ 3 ಕಾಗೆಯ ಸವಾಲನ್ನು ಕೊನೆಯಲ್ಲಿ ಒಪ್ಪಿತು. ಆಪ್ಷನ್ 4 ಸವಾಲನ್ನು ಗೇಲಿ ಮಾಡಿ ನಕ್ಕಿತು. ಅಂದರೆ ಇಲ್ಲಿ ಹಂಸದ ಬಗ್ಗೆ ಕೇಳ್ತಾ ಇದ್ದಾನೆ. ಹಂಸವು ಕಾಗೆಯ ಸವಾಲನ್ನು ಒಪ್ಪಿತು, ಎಸ್ ಒಪ್ಪಿದೆ. ಕೊನೆಯಲ್ಲಿ ಕಾಗೆಯ ಸವಾಲನ್ನು ಒಪ್ಪಲಿಲ್ಲ. ಕೊನೆಯಲ್ಲಿ ಕಾಗೆ ಸವಾಲನ್ನು ಒಪ್ಪಲಿಲ್ಲ. ಕಾಗೆ ಒಪ್ಪಲಿಲ್ವಾ? ಕಾಗೆ ಒಪ್ಪಿದೆ, ಅದಕ್ಕೆ ಸವಾಲು ಬೇಕು, ಅದೇ ಕರೆದಿರೋದು ನನ್ನ ಸವಾಲನ್ನು ಒಪ್ಕೋ ಅಂತೇಳಿ. ಒಪ್ಪಲಿಲ್ವ ಕಾಗೆನ? ಒಪ್ಪಿದೆ. ಹಾಗಾದರೆ
ಆಪ್ಷನ್ 2 ಕಾಗೆಯ ಬಗ್ಗೆ ಕೇಳಿಲ್ಲ, ಇಲ್ಲಿ ಹಂಸದ ಬಗ್ಗೆ ಕೇಳಿದ್ದಾರೆ. ಇದನ್ನೆಲ್ಲ ತಿಳ್ಕೋಬೇಕು ನೀವು. ಹಂಸವು ಕೇಳಿದ್ದಾನೆ, ಹಂಸದ ಬಗ್ಗೆ ಕೇಳಿದ್ದಾನೆ. ಇಲ್ಲಿ ಕೊನೆಯಲ್ಲಿ ಕಾಗೆ ಸವಾಲನ್ನು ಒಪ್ಪಲಿಲ್ಲ ಅಂತ, ಕಾಗೆ ಒಪ್ಪಿದೆ. ನೆಕ್ಸ್ಟ್ ಆಪ್ಷನ್ 3 ನೋಡಿ, ಕಾಗೆಯ ಸವಾಲನ್ನು ಕೊನೆಯಲ್ಲಿ ಒಪ್ಪಿತು. ಹಂಸ ಏನು ಮಾಡ್ತು? ಕಾಗೆಯ ಸವಾಲನ್ನು ಕೊನೆಯಲ್ಲಿ ಒಪ್ಪಿತು. ಎಸ್, ಇದು ಕೂಡ ಒಪ್ಪಿದೆ. ನೋಡೋಣ ಏನು 1 ಮತ್ತು 3 ಕನ್ಫ್ಯೂಷನ್ ಸ್ಟಾರ್ಟ್ ನಿಮಗೆ. 4ನೇದು ನೋಡಿ, ಸವಾಲನ್ನು ಗೇಲಿ ಮಾಡಿ ನಕ್ಕಿತು. ನೋಡಿ, ಹಂಸವು ಆ ಸವಾಲನ್ನು ಗೇಲಿ ಮಾಡಿ ನಕ್ಕಿತು. ಯಾರಿಗೂ ಗೇಲಿ ಮಾಡಲ್ಲ ಹಂಸ, ಅದನ್ನು ಗೇಲಿ ಮಾಡಿ ನಕ್ಕೇ ಇಲ್ಲ ಹಂಸ ಈ ಗದ್ಯ ಭಾಗದಲ್ಲಿ, ಅಂದರೆ ಆಪ್ಷನ್ 4 ತಪ್ಪಾಯಿತು. ಈಗ 2ರಲ್ಲಿ ಯಾವುದು? ಹಂಸವು ಕಾಗೆಯ ಸವಾಲನ್ನು ಒಪ್ಪಿದೆ, ಕಾಗೆಯ ಸವಾಲನ್ನು ಕೊನೆಯಲ್ಲಿ ಒಪ್ಪಿತು. ಹಾಗಾದರೆ ಇಲ್ಲಿ ಗದ್ಯ ಭಾಗವನ್ನು ಅರ್ಥ ಮಾಡ್ಕೋಬೇಕು. ಕಾಗೆ ಹೇಳ್ತದೆ ಸವಾಲನ್ನು ಒಪ್ಪು, ಸ್ಪರ್ಧೆ ಮಾಡೋಣ ಬಾ. ಬೇಡ ಸ್ಪರ್ಧೆ ಮಾಡೋದು ಬೇಡ ಹಂಸ ಹೇಳ್ತದೆ. ಹಾಗಾದ್ರೆ ಒಪ್ಪಿತಾ? ಕಾಗೆಯ ಸವಾಲನ್ನು ಮೊದಲು ಒಪ್ಪಲಿಲ್ಲ. ಯಾವಾಗ ಒಪ್ತಿ? ಕಾಗೆಯ ಸವಾಲನ್ನು ಕೊನೆಯಲ್ಲಿ ಒಪ್ಪಿತು. ಬರೀ ಒಪ್ಪಿತು ಅಂದರೆ ಯಾವಾಗ ಒಪ್ಪಿತು? ಏನಿಲ್ಲ ಇದರಲ್ಲಿ. ಪೂರ್ತಿ ಆನ್ಸರ್ ಆಪ್ಷನ್ 3ನಲ್ಲಿದೆ. ಕಾಗೆಯ ಸವಾಲನ್ನು ಕೊನೆಯಲ್ಲಿ ಒಪ್ಪಿತು, ಮೊದಲು ಒಪ್ಪಲಿಲ್ಲ, ಕೊನೆಯಲ್ಲಿ ಒಪ್ಪಿತು ಅನ್ನೋದು ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಅಲ್ಲಿ ಗದ್ಯ ಭಾಗದ ತಿರುಳನ್ನು ಅರ್ಥ ಮಾಡ್ಕೋಬೇಕು. ಅದು ಸ್ಪರ್ಧೆಗೆ ಕರೆದಾಗ ಒಪ್ಪಲಿಲ್ಲ ಮೊದಲಿಗೆ, ನಂತರ ಕೊನೆಯಲ್ಲಿ ಒಪ್ಕೊಳ್ತು. ಇದು ಭಾಳಷ್ಟು ಫೋರ್ಸ್ ಮಾಡಿದಾಗ ಕೊನೆಯಲ್ಲಿ ಒಪ್ಕೊಳ್ತು. ಹಾಗಾದರೆ ನೆಕ್ಸ್ಟ್ ನೋಡಿ, ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಚಾಲೆಂಜ್ ಕೋಚಿಂಗ್ ಸೆಂಟರ್ ಸಿಂಧನೂರು, ಸೈನಿಕ, ನವೋದಯ, ಕಿತ್ತೂರು, ಆದರ್ಶ, ಮುರಾರ್ಜಿ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರ ಇದಾಗಿದೆ. ಈ ಒಂದು 4 ಮತ್ತು 5ನೇ ತರಗತಿಯ ಮಕ್ಕಳಿಗೆ ನಿರಂತರ ತರಗತಿಗಳು ಆರಂಭವಾಗಿದ್ದವು. ಆಸಕ್ತ ವಿದ್ಯಾರ್ಥಿಗಳು, ಪೋಷಕರು ನಿಮ್ಮ ಮಗುವನ್ನು ಈ ಒಂದು ಸಂಸ್ಥೆಯಲ್ಲಿ ಪ್ರವೇಶವನ್ನು ಪಡೆದುಕೊಳ್ಬೇಕು ಅಂತಂದರೆ ಈ ಮೇಲಿನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನಿಮ್ಮ ಮಗುವಿನ ಪ್ರವೇಶವನ್ನು ಖಾತ್ರಿ ಮಾಡಿಕೊಳ್ಳಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, 3ನೆಯ ಪ್ರಶ್ನೆ ಏನದ? ಕಾಗೆಯು ಹಂಸಕ್ಕೆ ನೀಡಿದ ಸವಾಲು ಏನೆಂದರೆ, ಕಾಗೆ ಏನು ಮಾಡ್ತದ? ಹಂಸಕ್ಕೊಂದು ಸವಾಲು ನೀಡ್ತದ. ಹಾರಾಟದ ಪಂದ್ಯ ನಡೆಸೋಣ ಬಾ ಅಂತ ಒಂದು ಸವಾಲು ನೀಡ್ತದ. ಹೌದಲ್ವೋ? ಹಾಗಾದರೆ ಇದರಲ್ಲಿ ಎಲ್ಲಿದೆ ಆಪ್ಷನು ನೋಡಿ. ಇಲ್ಲಿ ಮೊದಲನೇ ಆಪ್ಷನ್ ನೋಡಿ, ಒಬ್ಬರಿಗೊಬ್ಬರು ಸಹಾಯ ಮಾಡೋಣ. ಈ ಒಂದು ಕಾಗೆಯು ಹಂಸಕ್ಕೆ ಒಬ್ರಿಗೊಬ್ರು ಸಹಾಯ ಮಾಡೋಣ ಅಂತ ಹೇಳ್ತಾ, ಒಬ್ರಿಗೊಬ್ರು ಸಹಾಯ ಮಾಡೋದು ಸ್ಪರ್ಧೆನಾ? ಅಲ್ಲ, ತಪ್ಪಾಯಿತು. ಹಾರಾಟದ ಪಂದ್ಯ ನಡೆಸೋಣ. ಎಸ್, ಕಾಗೆಯು ಹಂಸಕ್ಕೆ ಹೇಳ್ತದೆ ನಾವು ಹಾರಾಟದ ಪಂದ್ಯ ನಡೆಸೋಣ, ಯಾರು ಗೆಲ್ತಾರೋ ಯಾರು ಸೋಲ್ತಾರೋ, ನಾನು ಗೆದ್ದು ಹೊಗಳಿಸ್ಕೋಬೇಕು ಜನರಿಂದ ಅಂತೇಳಿ ಕಾಗೆ. ಆದ್ದರಿಂದ ಕಾಗೆಯು ಹಂಸಕ್ಕೆ ನೀಡಿದ ಸವಾಲು ಹಾರಾಟದ ಪಂದ್ಯ ನಡೆಸೋಣ ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ 3 ಯಾಕಾಗಲ್ಲ ನೋಡಿ. ಒಟ್ಟಿಗೆ ದ್ವೀಪಕ್ಕೆ ಭೇಟಿ ಕೊಡೋಣ. ಒಟ್ಟಿಗೆ ಭೇಟಿ ಕೊಟ್ಟರೆ ಅದು ಸ್ಪರ್ಧೆನಾ? ಅಲ್ಲ, ತಪ್ಪಾಯಿತು. ವಿಹಾರಕ್ಕೆ ಹೋಗೋಣ. ವಿಹಾರಕ್ಕೆ, ಮನರಂಜನಾ ಕೂಟಿರಕ್ಕೆ, ವಿಶ್ರಾಂತಿ ಪಡೆಯೋಕ್ಕೆ ಏನಾದರೂ ಹೋಗೋಣ ಅಂತ ಹೇಳಿತಾ? ಈ ರೀತಿ ಹೇಳೇ ಇಲ್ಲ ಕಾಗೆ, ಅಂದರೆ ಇದು ತಪ್ಪಾಯಿತು. ಕಾಗೆಯು ಹಂಸಕ್ಕೆ ಏನು ನೀಡಿತು ಅಂದರೆ ಹಾರಾಟದ ಪಂದ್ಯ ನಡೆಸೋಣ ಬಾ ಅಂತ ಕರೀತು. ನೋಡ್ರಿ, 4ನೆಯ ಪ್ರಶ್ನೆ ಏನಿದೆ ಮಕ್ಕಳೇ ನೋಡಿ. ಹಂಸಕ್ಕೆ ಸವಾಲು ಹಾಕಿ ಸೋಲಿಸಲು ಕಾಗೆ ಬಯಸಲು ಕಾರಣವೇನೆಂದರೆ, ಹಂಸಕ್ಕೆ ಸವಾಲು ಹಾಕಿ ಸೋಲಿಸಬೇಕು ಅಂತೇಳಿ ಕಾಗೆ ಬಯಸ್ತದಲ್ಲ, ಯಾಕೆ ನೋಡಿ. ಮೊದಲನೇ ಆಪ್ಷನ್ ಏನಿದೆ, ಕಾಗೆಯನ್ನು ಜನ ಮೆಚ್ಚಿ ಕೊಂಡಾಡಬೇಕು ಎಂದು. ಕಾಗೆಯನ್ನು ಜನ ಮೆಚ್ಚಿ ಕೊಂಡಾಡಬೇಕು ಅಂತೇಳಿ ಆ ಒಂದು ಹಂಸವನ್ನು ಸವಾಲಕ್ಕಿ ಸೋಲಿಸಲು ಪ್ರಯತ್ನ ಪಡ್ತು ಅಂತ ಗದ್ಯ ಭಾಗದಲ್ಲಿ ಹೇಳಿದ್ದಾರೆ. ಅಂದರೆ ಆಪ್ಷನ್ ಎ ರೈಟ್ ಅಂತ ಅನಿಸುತ್ತೆ. ಆದರೂ ಇನ್ನೂ 3 ಆಪ್ಷನ್ಗಳನ್ನು ನೋಡ್ಕೊಂಬರ್ಬೇಕು. ಯಾಕಂತಂದರೆ ಇದರಲ್ಲಿ ಅದಕ್ಕಿಂತ ಪ್ರಧಾನವಾಗಿರ್ತಕ್ಕಂಥ ಅಂಶ ಇರತಕ್ಕಂತಹ ಆಪ್ಷನ್ ಏನಾರು ಇತ್ತು ಅಂತಂದರೆ ಅದು ಆಗೋ ಚಾನ್ಸಸ್ ಇರುತ್ತದೆ. ಹಾಗಾದರೆ ಆಪ್ಷನ್ 2 ನೋಡಿ, ಹಂಸವನ್ನು ಜನ ಮೆಚ್ಚಿ ಹೊಗಳಬೇಕು ಎಂದು ಕಾಗೆ ಬಯಸಿತ. ಹಂಸಕ್ಕೆ ಸವಾಲು ಹಾಕಿ ಸೋಲಿಸಲು ಕಾಗೆ ಬಯಸಲು ಕಾರಣವೇನೆಂದರೆ ಕಾಗೆ ಬಗ್ಗೆ ಕೇಳಿದ್ದಾರೆ ಇಲ್ಲಿ.
ಹಂಸವನ್ನು ಜನ ಮೆಚ್ಚಿ ಹೊಗಳಬೇಕು ಅಂತೇಳಿ ಕಾಗೆ ಏನಾದರೂ ಬಯಸ್ತದ? ನೋ, ಹಂಸನ ಹೊಗಳಬೇಕು ಅಂತೇಳಿ ಬಯಸೋದೇ ಇಲ್ಲ ಅದು. ಅಂದರೆ ಆಪ್ಷನ್ 2 ತಪ್ಪಾಯಿತು. ಜನ ಹಂಸವನ್ನು ಕಪ್ಪು ಎಂದು ಕರೆಯಬೇಕೆಂದು ಅದು ಗೊತ್ತದು ಇರದೆ ಬಿಳಿ ಕಲರ್ ಇದೆ, ಹಾಗಾದ್ರೆ ಅದನ್ನ ಹೆಂಗೆ ಕಪ್ಪು ಅಂತ ಕಣ್ಣಿಗೆ ಕಾಣೋದೆ ಕಪ್ಪು ಹೆಂಗಂತಾರೆ? ಅನ್ನಲ್ಲ. ಹಾಗಾದರೆ ಇದು ತಪ್ಪಾಯಿತು, ಈ ರೀತಿ ಹೇಳಿಲ್ಲ. ಕಾಗೆಯನ್ನು ನೋಡಿ ಹಂಸಕ್ಕೆ ಅಯ್ಯೋ ಪಾಪ ಎಂದು ಮರುಕ ಹುಟ್ಟಬೇಕೆಂದು. ಕಾಗೆಯನ್ನು ನೋಡಿ ಅಯ್ಯೋ ಪಾಪ, ಕಾಗೆಯನ್ನು ನೋಡಿ ಹಂಸಕ್ಕೆ ಅಯ್ಯೋ ಪಾಪ ಎಂದು ಮರುಕ ಹುಟ್ಟಬೇಕೆಂದು. ಅಯ್ಯೋ ಪಾಪ ಅಂತ ಮರುಕ ಹುಟ್ಟಬೇಕು ಅಂತ ಏನಾದರೂ ಹೇಳಿತಾ? ಇಲ್ಲ. ಹಾಗಾದರೆ ನೋಡಿ, ಹಂಸಕ್ಕೆ ಸವಾಲು ಹಾಕಿ ಸೋಲಿಸಲು ಕಾಗೆ ಬಯಸಲು ಕಾರಣ ಕಾಗೆಯನ್ನು ಜನ ಮೆಚ್ಚಿ ಕೊಂಡಾಡಬೇಕಾದ್ರ ಉದ್ದೇಶನೇ ಇದೆ. ಗದ್ಯ ಭಾಗದಲ್ಲಿ ಹೇಳಿದೆ. ಕಾಗೆ ಏನಂತದ? ನನ್ನ ಜನ ಮೆಚ್ಚಿ ಕೊಂಡಾಡಬೇಕು. ಸ್ಪರ್ಧೆಯಲ್ಲಿ ಹಂಸ ಸೋಲಿಸಿಬಿಟ್ರೆ ನನ್ನ ಜನ ಮೆಚ್ಚಿ ಕೊಂಡಾಡ್ತಾರೆ, ಅದನ್ನು ತೆಗಳ್ತಾರೆ. ಅದಕ್ಕೆ ಅದನ್ನು ಯಾಕೆ ಸೋಲ್ಸಕ್ಕೆ ಬಯಸ್ತದ? ಕಾಗೆಯನ್ನು ಜನ ಮೆಚ್ಚಿ ಕೊಂಡಾಡಬೇಕು ಅಂತೇಳಿ ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಈ ಗದ್ಯ ಭಾಗದ ಕೊನೆಯ ಪ್ರಶ್ನೆಯನ್ನು ನೋಡ್ಕೊಂಬರೋಣ. ನೋಡೋಣ ಏನಾಗುತ್ತಾ. ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಚಾಲೆಂಜ್ ಕೋಚಿಂಗ್ ಸೆಂಟರ್ ಸಿಂಧನೂರು. ಇದು ನಿರಂತರ ತರಗತಿಗಳು ಆರಂಭವಾಗಿದ್ದವು. ಸೈನಿಕ, ನವೋದಯ, ಕಿತ್ತೂರು ಆದರ್ಶ, ಮುರಾರ್ಜಿ ಪರೀಕ್ಷಾ ತರಬೇತಿ ಕೇಂದ್ರ. ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂನಲ್ಲಿ ತರಬೇತಿಯನ್ನು ಕೊಡಲಾಗುತ್ತದೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಒಂದು ಅಧ್ಯಕ್ಷರು, ಕಾರ್ಯದರ್ಶಿಯರ ಒಂದು ಆಶೀರ್ವಾದ, ಮಾರ್ಗದರ್ಶನ ಮತ್ತು ಅವರ ಒಂದು ಏನೋ ಸಪೋರ್ಟ್, ಬೆಂಬಲದೊಂದಿಗೆ, ಅವರ ಸಹಕಾರದೊಂದಿಗೆ ಸ್ವತಃ ನಾನೇ ಏನು ಮಾಡಿದ್ದೀನಿ ಅಂದರೆ ಎಕ್ಕನಹಳ್ಳಿಯಲ್ಲಿ, ದಾವಣಗೆರೆಯಲ್ಲಿ ಒಂದು ಗ್ಲೋಬಲ್ ನವೋದಯ ಕೋಚಿಂಗ್ ಸೆಂಟ್ರನ್ನು ಓಪನ್ ಮಾಡಿದ್ದೀನಿ. ಅಲ್ಲಿ ಒಂದು ದಾವಣಗೆರೆ ಜಿಲ್ಲೆಯಲ್ಲಿ ಉತ್ತಮ ಫಲಿತಾಂಶವನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಮ್ಮ ಗುರುಗಳ ಆಶೀರ್ವಾದದೊಂದಿಗೆ ಅಲ್ಲಿ ಒಂದು ಆರಂಭ ಮಾಡಿದ್ದೇವೆ. ಆಸಕ್ತ ವಿದ್ಯಾರ್ಥಿಗಳು, ಪಾಲಕ ಪೋಷಕರು ಬಂದು ಪ್ರವೇಶವನ್ನು ಪಡೆದುಕೊಂಡು ಫಲಿತಾಂಶವನ್ನು ನಿಮ್ಮದಾಗಿಸಿಕೊಳ್ಳಿ. ಹಾಗಾದರೆ ಈ ಒಂದು ಗದ್ಯ ಭಾಗದ ಕೊನೆಯ ಪ್ರಶ್ನೆಯನ್ನು ನೋಡೋಣ. ಏನಿದೆ? ಹಂಸವು ಕಾಗೆಯಂತೆ ಹಾರದೆ ತನ್ನದೇ ವೇಗದಲ್ಲಿ ಹಾರಲು ಕಾರಣವೇನೆಂದರೆ? ಹಂಸ ಏನಪ್ಪ ಅಂತಂದ್ರೆ ಕಾಗೆಯಂತೆ ಹಾರಲಿಲ್ಲ, ವೇಗವಾಗಿ ದಿನಾಲು ತಾನು ಹೆಂಗೆ ವೇಗವಾಗಿ ಹೋಗ್ತಿತ್ತು, ಮಾಮೂಲಿ ವೇಗ ಹೋಗ್ತಿತ್ತು, ಆ ಮಾಮೂಲಿ ವೇಗದಲ್ಲಿ ಹೋಗಿ ಗುರಿ ಮುಟ್ಟುತ್ತೆ. ಕಾಗೆ ಥರ ಸ್ಪೀಡ್ ಹೋಗಲಿಲ್ಲ. ಯಾಕೆ ಆ ರೀತಿ ಮಾಡ್ತು? ಪ್ರಶ್ನೆ ನೋಡ. ಆಪ್ಷನ್ 1, ಕಾಗೆಯನ್ನು ಕಂಡರೆ ಅದಕ್ಕೆ ಹೆದರಿಕೆ. ಹಂಸವು ಕಾಗೆಯಂತೆ ಹಾರದೆ ತನ್ನದೇ ವೇಗದಲ್ಲಿ ಹಾರಲು ಕಾರಣ ಏನು? ಕಾಗೆಯನ್ನು ಕಂಡರೆ ಅದಕ್ಕೆ ಹೆದರಿಕೆನಾ? ಕಾಗೆಯನ್ನು ಕಂಡರೆ ಹೆದರಿಕೆ ಇತ್ತು ಅಂದರೆ ಸ್ಪರ್ಧೆಗೆ ಅದು ಏನು ಓಕೆ ಕೊಡ್ತಾ ಇರಲಿಲ್ಲ, ಸ್ಪರ್ಧೆ ಮಾಡ್ತಾನೆ ಇರಲಿಲ್ಲ. ಹಾಗಾದರೆ ತಪ್ಪಾಯಿತು. ಆಪ್ಷನ್ 1. ಆಪ್ಷನ್ 2 ನೋಡಿ, ತನ್ನ ಬಗ್ಗೆ ತುಂಬ ಜಂಬ. ಈ ಒಂದು ಹಂಸವು ಕಾಗೆ ಅಂತ ಇರದೆ ತನ್ನದೇ ವೇಗದಲ್ಲಿ ಹಾರಲು ಕಾರಣ ಅದಕ್ಕೆ ಜಂಬ ಇತ್ವಾ? ನಮ್ಮ ಗದ್ಯ ಭಾಗದಲ್ಲಿ ಎಲ್ಲೂ ಕೂಡ ಹಂಸಕ್ಕೆ ಜಂಬ ಇದೆ, ಸೊಕ್ಕಿದೆ ಅಂತೇಳಿ ಎಲ್ಲೂ ಹೇಳಿಲ್ಲ ಅಂದಾಗ ಇದು ತಪ್ಪಾಗ್ತಾ ಇದೆ, ಆಪ್ಷನ್ 2. ಹಾಗಾದರೆ ಫಲಿತಾಂಶ ಕುರಿತ ಅನುಮಾನ. ಕಾಗೆ ಸ್ಪೀಡ್ ಓಡುತ್ತೆ, ನಾನು ನಿಧಾನವಾಗಿ ಓಡ್ತೀನಿ, ನಾನು ಸೋಲ್ತೀನಿ ಬಿಡು ಅಂತೇಳಿ ಅದರ ತನ್ನ ಮೇಲೆ ತನಗೆ ಅನುಮಾನ ಇತ್ತ, ಅಪನಂಬಿಕೆ ಇತ್ತಾ? ಈ ರೀತಿ ಇರಲಿಲ್ಲ. ಅದು ಅಪನಂಬಿಕೆ, ಅನುಮಾನ ಇದ್ದರೆ ಬರ್ತಾನೆ ಇರಲಿಲ್ಲ ಸ್ಪರ್ಧೆಗೆ. ಹಾಗಾದರೆ ಯಾವುದು ಆನ್ಸರ್ ಆಗುತ್ತೆ? ಹಂಸವು ಕಾಗೆಯಂತೆ ಹಾರದೆ ತನ್ನದೇ ವೇಗದಲ್ಲಿ ಯಾಕೆ ಹೋಯ್ತು ಅಂದರೆ, ನಾನು ಸ್ಪೀಡ್ ಓದಿದರೆ ದಣಿವಾಗ್ತದೆ, ನಿಧಾನ ಓದಿದ್ರೆ ಮುಟ್ಟಕ್ಕಾಗಲ್ಲ, ಲೇಟ್ ಆಗ್ತದೆ, ಸಮಯ ಭಾಳ ತೆಗೆದುಕೊಡ್ತದೆ. ತನ್ನದೇ ಮಾಮೂಲಿ ವೇಗದಲ್ಲಿ ಹೋದರೆ, ತನ್ನದೇ ವೇಗದಲ್ಲಿ ಹೋದರೆ ಅದು ನಿಶ್ಚಿತವಾಗಿ ನಾವು ಗುರಿ ಮುಟ್ತೀನಿ ಅಂತೇಳಿ ಅದರಲ್ಲಿ ನಿಖರವಾದ ವಿಶ್ವಾಸವಿತ್ತು. ಅದ್ರ ಮೇಲೆ ಅದಕ್ಕೆ ನಂಬಿಕೆ, ಕಾನ್ಫಿಡೆಂಟ್ ಇತ್ತು. ಅಂದರೆ ತನ್ನ ಬಗ್ಗೆ ಖಚಿತ ವಿಶ್ವಾಸ ಇದ್ದಿದ್ದರಿಂದ ಕಾಗೆ ಅಂತ ಹಾರದೆ ತನ್ನದೇ ವೇಗದಲ್ಲಿ ಹಾರಿ ಗುರಿ ಮುಟ್ಟುತ್ತೆ. ಹಾಗಾದರೆ ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಈ ರೀತಿಯಾಗಿ ಗದ್ಯ ಭಾಗವನ್ನು ಓದಿ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇದೇ ರೀತಿಯಾಗಿ ನಿಮಗೆ ಮ್ಯಾಥಮೆಟಿಕ್ಸ್, ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸಸ್ಗಳನ್ನು ಕೊಡ್ತೇನೆ. GK, ಮೆಂಟಲಿಟಿ, ಕನ್ನಡ ಎಲ್ಲ ವಿಷಯದ ಕ್ಲಾಸಸ್ಗಳನ್ನು ಯಥಾವತ್ತಾಗಿ ಅರ್ಥಪೂರ್ಣವಾಗಿ ನೀವು ಅಲ್ಲೇ ಕೇಳಿದ ತಕ್ಷಣವೇ ಪರ್ಫೆಕ್ಟ್ ಆಗಬೇಕು, ಆ ರೀತಿಯಾಗಿ ವಿಡಿಯೋಗಳನ್ನು ನಿಮಗೆ ಕೊಡ್ತೇನೆ. ಇಲ್ಲಿಗೆ ಈ ಒಂದು ತರಗತಿಯನ್ನು ಮುಗಿಸ್ತೇನೆ. ಧನ್ಯವಾದಗಳು.